ಫ್ರೆಂಡ್ಸ್, 2008ರಿಂದ 2026ವರೆಗೂ ಒಟ್ಟಾರೆ 19ನೇ ವರ್ಷದ IPL ಪಂದ್ಯದಲ್ಲಿ ಕೇವಲ 4 ಆಟಗಾರರು 19 ವರ್ಷ IPL ಆಡಿದ್ದಾರೆ ಅಂತ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ನಂತರ ನಮ್ಮ ಕನ್ನಡಿಗರಾದ ಮನೀಶ್ ಪಾಂಡೆ. ಅದರಲ್ಲೂ ಒಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ವಿರಾಟ್ ಕೊಹ್ಲಿ ಅವರು 19 ವರ್ಷ ಕೂಡ ಒಂದೇ ಫ್ರಾಂಚೈಸಿಯಲ್ಲಿ ಆಡಿದ್ದಾರೆ ಅನ್ನೋ ಒಂದು ವಿಶೇಷ. ಅದು ಬಿಟ್ಟರೆ ಮಿಕ್ಕವರೆಲ್ಲ ಚೇಂಜ್ ಆಗಿದ್ದಾರೆ. ಮತ್ತಿನ್ನು ಇನ್ನೊಂದು ವಿಚಾರ, ಒಂದು ಕಾಮಿಡಿ ಹೇಳ್ಬೇಕಂತಂದರೆ, ಪಾಕಿಸ್ತಾನ PSL ಕೂಡ ಅದು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ. ಅದರಲ್ಲಿ ಇವತ್ತು ಡೇವಿಡ್ ವಾರ್ನರ್ ಅವರು 39 ವರ್ಷದವರು. ನಮ್ಮ ಇಂಡಿಯಾದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಕಾಮೆಂಟ್ರಿ ಹೇಳಬೇಕು, ಅವ್ರನ್ನ ಅಲ್ಲಿ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಒಂದು ತಂಡದಲ್ಲಿ. ಅವರು ಇನ್ನೊಬ್ಬರು ರಿಜ್ವಾನ್ ಅವರು, ಇನ್ನೊಂದು 2-3 ಮಂದಿ ಕೂತು ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಡಿಬೇಕಾದ್ರೆ ರಿಜ್ವಾನ್ ಅವರು ಹೂಸ್ಬಿಟ್ಟಿದ್ದಕ್ಕೆ ಪಕ್ಕದಲ್ಲಿದ್ದವರೆಲ್ಲ ನಗ್ತಾ ಇದ್ರಂತೆ. ಡೇವಿಡ್ ವಾರ್ನರ್ ಅವರು ಯಾವುದೋ ಸ್ಕೂಲ್ ಮಗು ಇದೆ ಅಂತ ಹೇಳ್ಬಿಟ್ಟು ನಗೆ ಚಟಾಕಿಯನ್ನು ಬೀಸಿದ್ದಾರೆ ಅನ್ನೋ ಒಂದು ವಿಚಾರ, ಕಾಮಿಡಿಯ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳುತ್ತಾ, ಇಲ್ಲಿಯವರೆಗೂ IPLನಲ್ಲಿ 22 ಓವರ್ ಮೆಡನ್ ಮಾಡಿದ ಭುವಿ ಅವ್ರದ್ದು ದಾಖಲೆ ಇದ್ದರೆ, ನಮ್ಮ 20 ಓವರನ್ನು ಬುಮ್ರಾ ಅವರು 2ನೇ ಸ್ಥಾನದಲ್ಲಿದ್ದಾರೆ ಮೆಡನ್ ಮಾಡಿದ್ದು ಅಂತ ಹೇಳ್ತಾ. ಅದು ಬಿಟ್ಟರೆ 357 ಸಿಕ್ಸ್ ಕ್ರಿಸ್ ಗೇಲ್ ಅವರು ಮೊದಲನೇ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು 302 ಸಿಕ್ಸ್ ಹೊಡೆದಿದ್ದಾರೆ IPLನಲ್ಲಿ. ನಮ್ಮ ಕಿಂಗ್ ಕೊಹ್ಲಿ ಅವರು 291 ಸಿಕ್ಸನ್ನು ಹೊಡೆದಿದ್ದಾರೆ. ಅವರು 3ನೇ ಸ್ಥಾನದಲ್ಲಿದ್ದಾರೆ. ನಾನು ಒಂದು ಹೇಳ್ತೀನಿ, ಮಿನಿಮಮ್ ಈ IPL ಪಂದ್ಯದಲ್ಲಿ 35ರಿಂದ 40 ಸಿಕ್ಸ್ ನಮ್ಮ ವಿರಾಟ್ ಕಿಂಗ್ ಕೊಹ್ಲಿ ಅವರು ಹೊಡಿತಾರೆ. ಇದು 19ನೇ ವರ್ಷದ IPLಲ್ಲಿ ಇಲ್ಲಿವರೆಗೂ 18 ವರ್ಷ ಮಾಡಿದಂಥ ದಾಖಲೆಯನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.